ಕಡಬದ ಶಾಂತಿಮೊಗರಿನಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ಸಂಗ್ರಹಗೊಂಡಿದ್ದ ನೀರನ್ನು ಹಲಗೆ ಸರಿಸಿ ನೀರು ಖಾಲಿ ಮಾಡಿದ್ದ ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತಿಮೊಗರಿನಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ಕೃಷಿ ತೋಟಕ್ಕೆ ಭರಪೂರ ನೀರು ತುಂಬಿದ್ದ ಕಾರಣ ಸ್ಥಳೀಯ ಅಕ್ರಮ ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಣೆಕಟ್ಟಿನ ಹಲಗೆಯನ್ನು ಸರಿಸಿ ನೀರು ಖಾಲಿ ಮಾಡಿದ್ದಾರೆ. ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರು ಶಾಂತಿಮೊಗರು ಹಾಗೂ ಇತರ 8 ಗ್ರಾಮಗಳ ಕೃಷಿ ತೋಟಗಳಿಗೆ ನೀರಿನ ಪೂರೈಕೆಯನ್ನು ಮಾಡುತ್ತಿತ್ತು. ಆದರೆ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳಿಗೆ ಅಣೆಕಟ್ಟಿನ ನೀರು ಸಮಸ್ಯೆಯಾದ ಕಾರಣಕ್ಕೆ ಅಣೆಕಟ್ಟಿನ ಹಲಗೆಯನ್ನು ಸರಿಸಿ ನೀರು ಖಾಲಿ ಮಾಡಲಾಗಿದೆ. ಮರಳುಗಾರಿಕೆ ಮಾಡುತ್ತಿರುವ ವ್ಯಕ್ತಿಗಳು ನದಿ ಪಾತ್ರದಲ್ಲಿ ರಸ್ತೆಯನ್ನು ನಿರ್ಮಿಸಿ ಜೆಸಿಬಿ ಹಾಗೂ ಪಂಪ್ ಬಳಸಿ ಮರಳುಗಾರಿಕೆ ನಡೆಸಲಾಗುತ್ತಿದೆ. ಅಣೆಕಟ್ಟಿನ ನೀರು ಸುಮಾರು 1 ಕಿಲೋಮೀಟರ್ ದೂರಕ್ಕೂ ನಿಂತಿರುವುದು ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಬಿರು ಬೇಸಿಗೆಯಲ್ಲಿ ಅಣೆಕಟ್ಟಿನ ನೀರನ್ನು ಹರಿಸುವ ಮೂಲಕ ಕೃಷಿ ತೋಟಗಳಿಗೆ ನೀರಿಲ್ಲದಂತೆ ಮಾಡಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ತಿಂಗಳಿಂದ ಈ ಸಲ ಡ್ಯಾಮ್ ಅನ್ನು ಬಂದ್ ಮಾಡಿದ್ದಾರೆ. ನಮಗೆ ಬೇಕಾದ ನೀರು ಈ ಸಲ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಯಾರಿಗೂ ಸಮಸ್ಯೆ ಆಗಲಿಲ್ಲ. ಇಷ್ಟರವರಿಗೆ ಕೃಷಿಗೆ ಸಾಧಾರಣ ಈಗ ಮೂರು ತಿಂಗಳಾಯಿತು, ಯಾವುದೇ ಸಮಸ್ಯೆ ಇಲ್ಲ. ಈಗ ನಿನ್ನೆ 3 ದಿವಸದಿಂದ ಏಕಾಏಕಿ ರಾತ್ರಿ ಬಂದು ಯಾರಂತ ಗೊತ್ತಿಲ್ಲ ಡ್ಯಾಮನ್ನು ಓಪನ್ ಮಾಡಿ ನೀರೆಲ್ಲ ಖಾಲಿಯಾಗಿದೆ. ಈಗ ನಮಗೆ ನೀರಿನ ಸಮಸ್ಯೆ ಈಗ ಉದ್ಭವ ಆಗಿದೆ. ಅದು ತುಂಬ ಕೃಷಿಕರಿಗೆ ನಷ್ಟ ಆಗಿದೆ. ಎಲ್ಲ ಇದರಿಂದಲೇ ನೀರಿದ್ರೆ ಕೆಲವು ಕೃಷಿಕರು ಎಲ್ಲ ಇದ್ದಾರೆ ಇದರಲ್ಲಿ ಯೂಸ್ ಮಾಡುವವರೆಲ್ಲ. ಆಮೇಲೆ ನಮ್ಮ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಆಗ್ತಾ ಇದೆ. ನಾವೊಂದು 10 ಲೋಡು ಹೊಯ್ಗೆಯನ್ನು ಇಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ಕೇಳಿದ್ದಾರೆ. 1 ವರ್ಷ ಹಿಂದೆ ಗಣಿ ಅಧಿಕಾರಿಗಳು ಬಂದು ಅದು ಆಗುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಅಲ್ಲಿ ಗಣಿಗಾರಿಕೆ ನಡೆಯುತ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ತಿರ. ಇದಕ್ಕೆ ಯಾರು ಹೊಣೆ? ಹಾಗಾದ್ರೆ ಗಣಿ ಇಲಾಖಾಧಿಕಾರಿ ಯಾರಿಲ್ಲ. ನೀರು ಖಾಲಿ ಮಾಡಿದ್ರೆ ಹಿಂದೆ ಏನಾದ್ರು ಉದ್ದೇಶ ಇರ್ಬೋದು. ಉದ್ದೇಶ ಹೀಗೆ ಅದು ಬೇರೇನಿಲ್ಲ. ಈಗ ಅಲ್ಲಿ ನಡೀತಾ ಇದೆ ಮೇಲೆ ಇಲ್ಲಿ ಕೆಲಸ ಆಗ್ತಿದೆ ರಾತ್ರಿ. 2-3 ದಿವಸ ಮೊದಲು ಈ ಡ್ಯಾಮ್ ಅಲ್ಲಿ ಫುಲ್ ನೀರಿತ್ತು. ಮೊನ್ನೆ ರಾತ್ರಿ ಒಂದು 4 ಫೀಟ್ ನೀರು ಕಡಿಮೆ ಇದೆ ಫಸ್ಟಿಗೆ. ಆಮೇಲೆ ಎಲ್ಲ ಖಾಲಿ ಮಾಡಿದ್ರು. ಎಲ್ಲ ಖಾಲಿ ಮಾಡಿ ಎಲ್ಲ ಪಂಪ್ ಎಲ್ಲ ಕೃಷಿಕರ ಪಂಪ್ ಎಲ್ಲ ಸುಟ್ಟು ಹೋಗಿದೆ. ಈಗ ಹೊಯ್ಗೆ ಅದೇ ಮರಳು ದಂಧೆ ನಡೀತಾ ಉಂಟು. ಯಾರು ಕೇಳೋರು, ಯಾವ ಅಧಿಕಾರಿಗೂ ಇದಕ್ಕೆ ಸಂಬಂಧಪಟ್ಟವರು ಯಾರಿಗೆ ದೂರು ಕೊಟ್ಟರು ಇದನ್ನು ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗಾಗಿ ಯಾವುದು ಈಗ ಯಾರು ಇಲ್ಲ ಇಲ್ಲಿ ನಿರ್ವಹಣೆ ಇದು ಸಣ್ಣ ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಅದು ಅವರೇ ಸಣ್ಣ ನೀರಾವರಿಯವರ ಇಂಜಿನಿಯರು, ಅದಕ್ಕೆ ಸಂಬಂಧಪಟ್ಟವರಿಗೆ ಅವರಿಗೆ ಎಲ್ಲ ವಿಷಯ ಗೊತ್ತುಂಟು. ಹೆಸರು ಶ್ರೀನಪ್ಪ ಕುಮಾರ್. ನಿಮ್ಮ ಹೆಸರು? ಹರೀಶ. ಈಗ ಎಷ್ಟು 2-3 ಗ್ರಾಮಕ್ಕೆ ಸಂಬಂಧಪಟ್ಟವರು ಇದರಲ್ಲಿ. ಒಂದು ಕುದ್ಮಾರು, ಆಳಂಕಾರು, ಕೊಂತೂರು, ಚಾರ್ವಕ್ಕಗೆ ಸಂಬಂಧಪಟ್ಟದ್ದು. ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಇದು ಬಹುಗ್ರಾಮ ಯೋಜನೆ. ಸಾಧಾರಣ 1-2 ಕಿಲೋಮೀಟರ್ ಅಷ್ಟು ದೂರಕ್ಕೆ ಬಾವಿಗೆ ಕೆರೆಗೆ ಎಲ್ಲ ನೀರು ಜಾಸ್ತಿ ಆಗಿತ್ತು, ಅಂತರ್ಜಲ ಜಾಸ್ತಿ ಆಗಿತ್ತು. ಈಗ ಮೊನ್ನೆಯಿಂದ ಬತ್ತಿ ಹೋಗಿದೆ ಎಲ್ಲ. ಇಲ್ಲ, ಪೈಪ್ ಲೈನ್ ಇಲ್ಲ. 8 ಗ್ರಾಮಕ್ಕೆ ಬಹುಗ್ರಾಮ ಯೋಜನೆ ಆಗ್ಬೇಕಷ್ಟೇ. ಅಲ್ಲ, ಇದಕ್ಕೆಲ್ಲ ಇದ್ದಾರೆ ಇಂಜಿನಿಯರ್ ಎಲ್ಲ ರಾತ್ರಿ ಬಂದು ಅವರಿಗೆ ಹೀಗೆ ಮಾಬೇದವರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಆದ್ರೆ ನೀರಿನ ವ್ಯವಸ್ಥೆಗೆ ಇಲ್ಲ. ಕಷ್ಟಪಟ್ಟು ಏನೋ ಕೆಲಸ ಏನೋ ಆಗಿದೆ. ಹಾಗೆ ಕಳೆದ ವರ್ಷ ಗೇಟ್ ಹಾಕಬೇಕಿತ್ತು, ಅದನ್ನು ಬೇರೆ ನಮ್ಮ ಊರವರು ಸೇರಿ ಹಾಕಿದ್ದು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯಿಂದ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ನಾವೆಲ್ಲ ಸೇರಿ ಇದನ್ನು ಹಾಕಿದ್ದೇವೆ. ನೀರು ಅದು ಲಾಸ್ಟ್ ಮೂಮೆಂಟು ಈ ಬೇಸಿಗೆ ಕಾಲ ಸಂದರ್ಭದಲ್ಲಿ ನಾವು ಹಾಕಿರೋದರಿಂದ ನೀರು ಅಷ್ಟೊಂದು ನಿಂತಿಲ್ಲ. ಬಟ್ ಈ ಸಾರಿ ನಾವು ಅದನ್ನು ಫಾಲೋಅಪ್ ಮಾಡಿ ಒಂದು 3 ತಿಂಗಳು ಮುಂಚೆನೇ ಎಲ್ಲ ಫಾಲೋಅಪ್ ಮಾಡಿ ಗೇಟ್ ಹಾಕೋದಕ್ಕೆ ಅವರಿಗೆಲ್ಲ ಫೋನ್ ಮಾಡಿ ಕರೆಸಿದ್ದೇವೆ. ಮತ್ತು ಗೇಟ್ ಎಲ್ಲ ಹಾಕಿದ್ದಾರೆ. ಅವ್ರ ಕೆಲಸ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ನೀರು ಫುಲ್ ತುಂಬಿದೆ ಅಂದರೆ ನಮ್ಮಲ್ಲಿ ದೈಪಿಲ ತನಕ ನೀರು ಫುಲ್ ನಿಲ್ತಾ ಇದೆ. ಅಷ್ಟು ನೀರು ನಿಂತಿದೆ. ಒಂದು 4 ಗೇಟಲ್ಲಿ 3 ಗೇಟ್ ಫುಲ್ ನಿಂತಿದೆ. ಒಂದು 4ನೇ ಗೇಟಲ್ಲಿ 1 ಗೇಟ್ ಮಾತ್ರ ಅದು ಕೆಳಗಡೆ ಬಿತ್ತು. ಅವತ್ತು ಹಾಕಬೇಕಾದ್ರೆ ಅದಕ್ಕೆ ನೀರು ನಿಂತಿಲ್ಲ ಮತ್ತು ಓವರ್ಫ್ಲೋ ಆಗಿ ಹೋಗ್ತಾ ಇತ್ತು. ಅದು ಹಾಕಿ 1 ತಿಂಗಳಾಯಿತು ಹಾಕಿ ಫುಲ್ ನೀರು ನಿಂತಿತ್ತು. ಬೇರೆ ಇದು ಮೊನ್ನೆ ಇತ್ತೀಚೆಗೆ, ಯಾಕಂದರೆ 1 ವಾರ ಆಗಿರ್ಬೋದು, 1 ವಾರಕ್ಕಿಂತ ಮುಂಚೆ 1 ವಾರದಿಂದ ಈ ಕಡೆಗೆ ನೀರು ಇದರಲ್ಲಿ ಎಲ್ಲ ಗೇಟಲ್ಲಿ ಲೀಕೇಜ್ ಆಗ್ತಾ ಇತ್ತು. ಅದು ಏನಂತ ಚೆಕ್ ಮಾಡಿದಾಗ ಅದರ ವಾಷರ್ ಹೋಗಿದೆ. ವಾಷರ್ ಹೋದರೆ ಗೇಟಲ್ಲಿ ನೀರು ನಿಲ್ಲೋದಿಲ್ಲ, ನೀರು ಖಾಲಿ ಆಗ್ತಾಯಿತ್ತು. ಅದಕ್ಕೆ ಕಾರಣ ಏನಂದರೆ
ಇಲ್ಲಿ ಆಸುಪಾಸಿನಲ್ಲಿ ಮರಳುಗಾರಿಕೆ ಇದೆಯೋ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ, ಆದರೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಆ ಮರಳುಗಾರಿಕೆಯವರು ಅವರ ಸದುದ್ದೇಶಕ್ಕಾಗಿ ಅದನ್ನು ಎಷ್ಟೋ ಸಾವಿರ ಜನಕ್ಕೆ ಯೂಸ್ ಆಗಬೇಕಾಗುವಂಥದ್ದು ಒಂದಿಬ್ಬರ ಸ್ವಾರ್ಥಕ್ಕಾಗಿ ಅದನ್ನು ತೆಗೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅದಕ್ಕೆ ಆ ತೆಗೆದ್ರಿಂದಾಗಿ ನೀರು ಫುಲ್ಲು ಖಾಲಿಯಾಗಿದೆ. ನೋಡಿ ಎಷ್ಟು ಇದು ಒಂದು ವಾರದಲ್ಲಿ ಇಷ್ಟು ನೀರು ಖಾಲಿಯಾಗಿದೆ. ಹೇಗೆ ಖಾಲಿಯಾಗಿದೆ? ಒಂದು ತಿಂಗಳು ನೀರು ನಿಂತಿದೆ. ಈ 3 ದಿವಸದಲ್ಲಿ 4 ದಿವಸದಲ್ಲಿ ಹೇಗೆ ಖಾಲಿ ಆಯಿತು ಅದು? ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದೊಂದು ಮೈನ್ ರೀಸನ್ ಇದಕ್ಕೆ. ದಯವಿಟ್ಟು ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದರು, JCB ತೊಗೊಂಡು ಬಂದರು, ಅದನ್ನೇನಾದರೂ ಪ್ರೆಸ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡಿದರು. ಅದು ಆಗೋದಿಲ್ಲ ಅಂತ ಹೇಳಿದ್ರು, ಹೋದರು. ಮತ್ತು ಇದಕ್ಕೆ ಯಾರು ಹೊಣೆ? ಇದು ಇಷ್ಟು ಕೋಟಿ, ಒಂದು 7 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು ಯಾರಿಗೆ ಯೂಸ್ ಆಗ್ತಾ ಇದೆ? ಯಾರೋ ಒಂದು ಇಬ್ಬರ ಸ್ವಾರ್ಥಕ್ಕಾಗಿ, ಅವರೊಂದು ಹಣ ಮಾಡೋ ಉದ್ದೇಶಕ್ಕಾಗಿ ನಾವು 1000 ಜನ ಯೂಸ್ ಮಾಡುವಂಥ ನೀರನ್ನು ಈ ಥರ ಹಾಳು ಮಾಡಿದರೆ ಇದಕ್ಕೆ ಯಾರು ಹೊಣೆ? ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪುತ್ತೂರು.